ಸನ್ನಿಧಾನ ಒಳಗ ಆಲಯದಾಗ ಪ್ರಾರ್ಥನೆ ಸುಮ್ಮನೆ ಈ ಮನಸ್ಸಿಗೆ ಬಂದಾಗಿರ್ತದೆ. ಆತ್ಮಿಕವಾಗಿರ್ಬೇಕೇನಿರ್ಬೇಕು, ನಾವು ಸತ್ಯಕ್ಕೆ ತಕ್ಕಂತಿರ್ಬೇಕು, ಆತ್ಮದಿಂದ ಜೀವಿಸ್ಬೇಕು. ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಹೃದಯ ದೇವರ ಕೈಯಲ್ಲಿ ಕೊಡ್ಬೇಕು. ನಾದಾಬ್ ಅಬಿಗೂ ದೇವರು ಒಂದು ಕೆಲಸ ಹೇಳ್ಯಾರ, ಒಂದು ನೇಮಿಸಲ್ಪಟ್ಟಂತ ಬೆಂಕಿ ಬೇರೆ, ನೇಮಿಸಲ್ಪಟ್ಟಂತ ಧೂಪ ಬೇರೆ. ಆದ್ರೆ ಇವ್ರು ಏನ್ ಮಾಡ್ಯಾರ, ತಮಗಿಷ್ಟವಾಗಿರ್ತಕ್ಕಂಥ ಧೂಪ ಬೆಂಕಿಯನ್ನ ತಕೊಂಡು ಹೋಗಿ ಅಲ್ಲಿ ಹಚ್ಚಿನಾಗ ದೇವರ ಕೋಪ ಅವ್ರ ಮೇಲೆ ಬರ್ತದಂತ, ದೇವರ ಸಿಟ್ಟು ಅವ್ರ ಮೇಲೆ ಬರ್ತದಂತ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಒಂದು ಏನಾಗಿದೆ ಗೊತ್ತಾ, ದೇವರ ಸಿಟ್ಟು ಆ ಕೋಪ ಅವ್ರ ಮೇಲೆ ಬಂದಾಗ ಏನಾಗಿದೆ ನೋಡ್ರಿ, 2ನೇ ವಚನ, ಆತ್ಮನ ಸನ್ನಿಧಾನದಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ನೋಡ್ರಿ, ಈ ತಪ್ಪು ಮಾಡಿನ ಸಲುವಾಗಿ, ದೇವರು ಹೇಳಿದ ಮಾತು ಮೀರಿ ಇವ್ರು ಸ್ವಂತ ಕೆಲಸ ಮಾಡಿನ ಸಲುವಾಗಿ ದೇವರಿಂದ ಬೆಂಕಿ ಬಂದು ಅವ್ರಿಗೆ ಸುಟ್ಟಾಕಿದಂತ